ಇದೀಗ ಮುಖ್ಯಾಂಶಗಳು. ಹಲವು ಗ್ರಾಮಗಳಿಗೆ ಕುಡಿಯುವ ನೀರಿನ ಮೂಲವಾದ ತಲಗವಾರ ಕೆರೆಯಂಗಳಕ್ಕೆ ವಿಷಕಾರಿ ವಸ್ತುಗಳನ್ನು ತಂದು ಸುರಿದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ. ಚಿಂತಾಮಣಿ ತಾಲೂಕು ತಲಗವಾರ ಕೆರೆ ಅಂಗಳದಲ್ಲಿ ರಾತ್ರೋರಾತ್ರಿ ವಿಷಕಾರಿ ವಸ್ತುಗಳನ್ನು ತಂದು ಸುರಿದು ಅದರ ಮೇಲೆ ಜೆಸಿಬಿ ಯಂತ್ರಗಳ ಮೂಲಕ ಮಣ್ಣು ಮುಚ್ಚಲು ಮುಂದಾದಾಗ ಗ್ರಾಮಸ್ಥರು ಕಂಡು ಅಲ್ಲಿದ್ದವರನ್ನು ವಿಚಾರಿಸಿದಾಗ ಮಸ್ತೇನಹಳ್ಳಿಯ ಎಸ್ಎಲ್ವಿ ಬ್ಯಾಟರಿ ಕಂಪನಿಯ ತ್ಯಾಜ್ಯವೆಂದು ತಿಳಿಸಿದ್ದು ಗ್ರಾಮಸ್ಥರು ಆಕ್ರೋಶಗೊಂಡು ಕೆರೆಗೆ ವಿಷಕಾರಿ ವಸ್ತುಗಳನ್ನು ತಂದು ಸುರಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿನ ಎಸ್ಎಲ್ವಿ ಬ್ಯಾಟರಿ ಕಂಪನಿಯಿಂದ ಹೊರಬರುವ ವಿದ್ಯುತ್ ಶೇಖರಣಾ ಬ್ಯಾಟರಿಗೆ ಬಳಸುವ ಮೋನೋಲಿಥಿನ್ ಎಂಬ ಅನಿಲವಾಗಿದ್ದು ಇದು ಬಹಳಾಯಕಾರಿಯಾಗಿದ್ದು ಇಂಥ ವಿಷಕಾರಿ ವಸ್ತುಗಳನ್ನು ಕೆರೆಗೆ ಸುರಿದವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಎಂದು ತಳಗವಾರ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಳಗವಾರ ಕೆರೆ ಸುತ್ತಮುತ್ತಲಿನ ಕೈವಾರ ಕ್ರಾಸ್, ಮುತಗದಳ್ಳಿ, ತಳಗವಾರ ಸೇರಿದಂತೆ 5-6 ಕೆರೆಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ನೀರಿನ ಮೂಲವಾಗಿದ್ದು ಇಂಥ ಕೆರೆಗೆ ವಿಷಕಾರಿ ವಸ್ತುಗಳನ್ನು ಸುರಿದಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಈ ವಿಷಯವನ್ನು ತಹಸೀಲ್ದಾರ್ ಮತ್ತು ಪೊಲೀಸ್ ಇಲಾಖೆಗೆ ತಿಳಿಸಿದ್ದು ಮುಂದಿನ ಕ್ರಮ ಅಧಿಕಾರಿಗಳು ಕೈಗೊಂಡು ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಯಾವ ಊರಿನಿಂದ? ಯಾಕ? ಏನಿದು 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 ಯಾವ ಊರಿದು? ಯಾವ ಊರಿನಿಂದ? ಅಣ್ಣ ಹಾಯಣ್ಣ ಆಪ್ರೇಟ್ ಮಾಡೋನ್ನ ಒಳಕಾಕ್ಸೋದು ಇವಾಗ. ಏಯ್ ಅಲ್ಲೇ ನಿಲ್ಸು, ಹೋಗ್ಬಾರ್ದು. ಈಗ ಕೆಲಸ ಮಾಡ್ತಾ ಇದೆಯಲ್ಲ ಅಲ್ಲೇ ನಿಲ್ಸು. ಕೂಲಿನೇ ನಿಂಗೆ ಕೂಲಿ ಕೊಡ್ತಾರಿರು, ಅಲ್ಲೇ ನಿಲ್ಸು. ಕೂಲಿ ಕೊಡ್ತಾರಿರಪ್ಪ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ.